ಕೆಲವರು ಗಿಫ್ಟ್ ಅಂತ ಮಾಡಿಬಿಟ್ಟು ಅವ್ರ ಸಂಬಂಧ ಸರಿದ ಗಿಫ್ಟ್ ಅಂತ ಮಾಡ್ತಾರೆ. ಸಂಬಂಧ ಮುರಿದೋದ್ಮೇಲೆ ಇಲ್ಲ ಅಂದರೆ ನಮ್ಗೆ ಮರ್ಯಾದೆ ಕೊಡ್ತಿಲ್ಲ, ನಮ್ಗೆ ನಾಯಿಗಿನ್ನ ಕಡಿಯಾಗಿ ನೋಡ್ತಾರೆ, ಶುರುವಾದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಈಗ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅಳ್ತೀರಾ. ಮಾತು ಮೌನವಾಗಿರಬೇಕು. ಆವಾಗ ಆ ಮೌನಕ್ಕೆ ಒಂದು ತೂಕ ಬರುತ್ತೆ. ಈ ಡಸ್ಟ್ಬಿನ್ ಇಟ್ಟಿರ್ತೀರಿ ನೋಡಿ, ಕಸ ಹಾಕುವಂಥ ವೇಸ್ಟ್, ಆ ಜಾಗದಲ್ಲಿ ನಿಮ್ಮನ್ನು ನೋಡ್ತಾರೆ ಅವರು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ಪ್ರೀತಿ ವಿಚಾರದಲ್ಲಿ ಯಾರು ಕೂಡ ಈ 5 ಮಿಸ್ಟೇಕ್ಗಳನ್ನು ಮಾಡಬೇಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮರ್ಯಾದೆ ಅನ್ನೋದಿರಲ್ಲ, ನಿಮ್ಮ ನಾಯಿಗಿನ್ನ ಕಡಿಯಾಗಿ ನೋಡ್ತಾರೆ. ಸೊ ಏನೆಲ್ಲ ನಾವು ತಪ್ಪುಗಳು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದಂಗೆ ಅಂತ ಹೇಳ್ಬಿಟ್ಟು 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬ ಪ್ರೀತಿ ಮಾಡೋರು ಕೂಡ ಈ 5 ವಿಚಾರನ ಅಳವಡಿಸ್ಕೊಳ್ಳಿ. 100% ಪ್ರಾಕ್ಟಿಕಲ್ ವಿಚಾರ ಇದೆಲ್ಲ. ಓಕೆ, ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಇಂಪಾರ್ಟೆನ್ಸ್ ಇದೆ. ಆಮೇಲೆ ಅಳೋದು ತಪ್ಪುತ್ತೆ ನಿಮಗೆಲ್ಲ ಒಂದು ಕಡೆ. ಇಲ್ಲ ಅಂದರೆ ನಮ್ಗೆ ಮರ್ಯಾದೆ ಕೊಡ್ತಿಲ್ಲ, ನಮ್ಗೆ ನಾಯಿಗಿನ್ನ ಕಡಿಯಾಗಿ ನೋಡ್ತಾರೆ, ಶುರುವಾದಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಈಗ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅಳ್ತೀರಾ. ಈ ವಿಚಾರ ತುಂಬ ಇಂಪಾರ್ಟೆಂಟ್ ಇದೆ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೋಡ್ತಿರೋರು ಪ್ರತಿಯೊಬ್ಬರು. ಫಸ್ಟ್ ಒಂದು, ತುಂಬ ಹತ್ತಿರ ಆಗಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಮನೆಗೆ ಯಾರೋ ಅತಿಥಿಗಳು ಬಂದಾಗ, ಯಾವಾಗ ಒಂಥರ ಅತಿಥಿ ಬಂದಾಗ ಅವ್ರಿಗೆ ಮರ್ಯಾದೆ ಇರುತ್ತೆ. ಬಟ್ ಆ ಅತಿಥಿಗಿರೋ ಮರ್ಯಾದೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಮರ್ಯಾದೆ ಇರಲ್ಲ. ಹಂಗಂತೇಳಿ ಇಲ್ಲಿ ಎಲ್ಲರೂ ಮನೆಯಲ್ಲಿ ಹಾಗೆ ಅಂತಲ್ಲ, ಕೆಲವರಿಗೆ ವ್ಯಕ್ತಿತ್ವದ ಮೇಲೆ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯರು ಗೌರವ ಕೊಟ್ಟೇ ಕೊಡ್ತಾರೆ. ಬಟ್ ಕೆಲವರು ಇರ್ತಾರೆ, ಅವ್ರು ಹೆಂಗೆ ಅಂದರೆ ಅತಿಥಿಗಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ಆ್ಯಂಡ್ ಹೊರಗಿನ ವ್ಯಕ್ತಿಗಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ಮನೇಲಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೆ ರೆಸ್ಪೆಕ್ಟ್ ಮಾಡಲ್ಲ. ಸೊ ಆ ಜಾತಿಯವರಿಗೆ ಇದು ವಿಡಿಯೋ ನಾನು ಮಾಡಿ ಹೇಳ್ತಾ ಇದ್ದೀನಿ. ಏನಂದರೆ, ಹತ್ತಿರ ಆಗಕ್ಕೆ ಹೋಗಬೇಡಿ. ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರಿ, ಅವಾಗ ನಿಮ್ಗೊಂದು ಮರ್ಯಾದೆ ಸಿಗುತ್ತೆ. ನೀವು ನಮ್ಮವರು, ಅವ್ರಿಗೆ ಆ ಫೀಲ್ ಕಾಡಬಾರ್ದು ಅಂತೇಳಿ ಅತಿಯಾಗಿ ಹತ್ತಿರ ಆಗಕ್ಕೆ ಹೋಗ್ತೀರಾ. ನಿಮ್ಮನ್ನು ನಾಯಿ ಅದಕ್ಕಾದ್ರೂ ಸ್ವಲ್ಪ ಪ್ರೀತಿ ತೋರಿಸ್ತಾರೆ, ನಾಯಿಗಿನ್ನ ಕಡಿಯಾಗಿ ನಿಮ್ಮನ್ನು ನೋಡ್ತಾರೆ. ಈ ಡಸ್ಟ್ಬಿನ್ ಇಟ್ಟಿರ್ತೀರಿ ನೋಡಿ, ಕಸ ಹಾಕುವಂಥ ವೇಸ್ಟ್, ಆ ಜಾಗದಲ್ಲಿ ನಿಮ್ಮನ್ನು ನೋಡ್ತಾರೆ ಅವರು. ಸೊ ಆ ಕಾರಣಕ್ಕೆ ಯಾರ ವಿಚಾರದಲ್ಲೂ ಅತಿಯಾಗಿ ಹತ್ತಿರ ಆಗಲಿಕ್ಕೆ ಹೋಗಬೇಡಿ. ಮೊದಲನೇ ತಪ್ಪು ಇದು ನೀವು ಮಾಡುವಂಥದ್ದು ಪ್ರೀತಿ ವಿಚಾರಲ್ಲಿ. ಸೆಕೆಂಡ್ ತಪ್ಪು ಏನಂದ್ರೆ, ತುಂಬ ಮಾತಾಡೋಕ್ಕೆ ಹೋಗಬೇಡಿ. ನೋಡಿ, ಕೆಲವೊಂದು ಸಲ ನಮ್ಮವರು ಅಂದ್ಕೊಂಡು ನಾವು ಏನೇನೋ ಹೇಳಕ್ಕೆ ಹೋಗ್ತೀವಿ ಅವ್ರಿಗೆ, ಹಿಂಗೆ ಒಳ್ಳೆಯದು, ಹಿಂಗೆ ಕೆಟ್ಟದ್ದು, ಹಿಂಗೆ ಸರಿ ಮಾಡ್ಕೋಬೇಕು, ಹಿಂಗೆ ಸರಿ ಮಾಡ್ಕೋಬಾರ್ದು ಅಂತೇಳಿ. ಒಂದು, ನಮ್ಮವ್ರು ಚೆನ್ನಾಗಿರ್ಬೇಕು ಅನ್ನೋ ಇಂಟೆನ್ಷನ್ ಮೇಲೆ ಮಾತಾಡ್ತೀವಿ ತುಂಬ. ಎರಡನೇದು, ಅವ್ರು ಹಾಳಾಗಕೂಡ್ದು, ಅವ್ರು ಹಾಳಾಗಿದ್ರೆ ನಮಗೆ ನೋವಾಗುತ್ತೆ, ನಾವೇ ಹಾಳಾದಂಗೆ ಲೆಕ್ಕಾಚಾರ ಅಂದ್ಕೊಂಡು ಮಾತಾಡ್ತೀವಿ. ತುಂಬ ಮಾತಾಡಿದಾಗ ಅವ್ರೇನು ಮಾಡ್ತಾರೆ ಅಂದರೆ, ನಮ್ಮನ್ನು ಕೇವಲವಾಗಿ ನೋಡೋಕೆ ಶುರು ಮಾಡ್ತಾರೆ. ಏನು ವಟ ಹಚ್ಚಿದೆಯಾ, ಸುಮ್ಮನೆ ಕೂತ್ಕೊ ನೀನು, ಶುರುವಾಯ್ತಾ ನಿಂದು ಅಂತ ರಗಳೆ ಶುರುವಾಯ್ತಾ ನಿಂದು. ಹುಡುಗನಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಹುಡುಗಿಗೂ ಎಕ್ಸ್ಪೀರಿಯೆನ್ಸ್. ಅದಕ್ಕೇ ಮಾತು ಮೌನವಾಗಿರಬೇಕು. ಆವಾಗ ಆ ಮೌನಕ್ಕೆ ಒಂದು ತೂಕ ಬರುತ್ತೆ. 1000 ಅರ್ಥ ನೀಡುತ್ತೆ, ತೂಕ ಬರುತ್ತೆ. ಬೇಕಾದ್ರೆ ನೋಡಿ, ನೀವು ಕಡಿಮೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಪ್ರಾಕ್ಟಿಕಲಿ ನೀವು ಫೀಲ್ ಮಾಡಿ ನೋಡಿ. ನೀವು ಕಡಿಮೆ ಮಾತಾಡಿ, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತಾಡಿ. ಸ್ವಲ್ಪ ಸ್ಟ್ರಿಕ್ಟ್ ಅಂತ ಫೀಲ್ ಅನಿಸುತ್ತೆ, ಅಯ್ಯೋ ಯಾಕೋ ಸಿಟ್ಟಲ್ಲಿದ್ದಾರಪ್ಪ ಏನೋ. ನೀವು ಜಾಸ್ತಿ ಮಾತಾಡ್ತಾ ಬನ್ನಿ, ಕ್ಲೋಸ್ ಆಗ್ತಾ ನಿಮ್ಮನ್ನು ಹೆಂಗೆಂಗೋ ಮಾತಾಡಿ ಕಿಂಡಲ್ ಮಾಡ್ತಾರೆ. ಇದು ಪ್ರಾಕ್ಟಿಕಲ್ ವಾಸ್ತವ. ಅದಕ್ಕೆ ಎಷ್ಟಕ್ಕೆ ಬೇಕು, ನಿಮ್ಮ ಲವರ್ ಹತ್ರನೇ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತಾಡಿ. ಬಿಕಾಸ್ ಇವತ್ತಿನ ದುನಿಯಾ ಸರಿ ಇಲ್ಲ. ದುನಿಯಾ ಸರಿ ಇಲ್ಲ ಅಂದರೆ ಜನಗಳಿಗೆ ಯೋಚನೆ ಸರಿ ಇಲ್ಲ. ದುನಿಯಾಗೆ ಹೇಳಬಾರ್ದು, ಅದು ಇದ್ದಂಗೆ ಇದೆ, ಜನಗಳಿಗೆ ಯೋಚನೆ ಸರಿ ಇಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ವೀಕ್ನೆಸ್ನ ದಯವಿಟ್ಟು ತೋರಿಸ್ಬೇಡಿ. ಈಗ ನಿಮ್ಮಲ್ಲಿ ನೀವೇನೋ ಸ್ಟ್ರಗಲ್ ಮಾಡ್ತಿರ್ತೀರಿ, ಅದರಲ್ಲಿ ಸಕ್ಸಸ್ ಆಗಿರಲ್ಲ, ಅದನ್ನು ಹೇಳ್ಕೊಂಡಾಗ ಅದನ್ನು ಕೊಂಡಾಡಿಕೊಂಡು ಮಾತಾಡ್ತಾರೆ. ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ವೀಕ್ನೆಸ್ ಆಗಿರುತ್ತೆ, ನಿಮ್ಮ ಲವರ್ ಹತ್ರ ಹೇಳ್ಕೊಂಡಾಗ ಅದನ್ನೇ ಇಟ್ಕೊಂಡು ಇವರು ನಿಮ್ಮನ್ನು ಅಳೆದು ಬಿಡ್ತಾರೆ. ದುಡ್ಡಿನ ವಿಚಾರ, ನಿಮ್ಮ ಡ್ರೆಸ್ ವಿಚಾರ, ಏನೇ ಒಂದು ವೀಕ್ನೆಸ್ ಅಂತ ಏನಿರುತ್ತಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಲವರ್ ಹತ್ರ ಬಿಟ್ಕೊಡ್ಬೇಡಿ. ಬಿಕಾಸ್ ಹಂಗಾಗಿದೆ. ಅವಾಗಿನ ಕಾಲಕ್ಕಿತ್ತು ಟ್ರಾನ್ಸ್ಪರೆಂಟ್ ಲವ್ ಇರಬೇಕು, ಅಂದರೆ ಏನೂ ಹೈಡ್ ಮಾಡಬಾರ್ದು. ಈಗ ಎಲ್ಲ ಹೇಳಿದ್ರು ಕಷ್ಟ, ಹೇಳ್ದೇವು, ಅದಕ್ಕೆ ಮೇಂಟೈನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಹಂಗಾಗಿದೆ ಪರಿಸ್ಥಿತಿ. ಇವತ್ತು ಜನಗಳ ಹಂಗೆ ಮೆಂಟಾಲಿಟಿ ಇದೆ. ಹಾಗೆ ನಾವು ಬದುಕಬೇಕಾಗತ್ತೆ. ನಾವು ಚೆನ್ನಾಗಿರ್ಬೇಕಂದ್ರೆ ಹಂಗೆ ಬದುಕಬೇಕಿಲ್ಲ ಅಂದರೆ ಅವ್ರು ಚೆನ್ನಾಗಿರ್ತಾರೆ, ನಾವು ಕಣ್ಣೀರು ಹಾಕಬೇಕಾಗತ್ತೆ. ಸೊ ನಿಮ್ಮ ವೀಕ್ನೆಸ್ನ ಬಿಟ್ಕೊಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ. ದಯವಿಟ್ಟು ಈ ಕೆಲಸ ಅಂತೂ ಮಾಡಲೇಬೇಡಿ. ಅವರೆಲ್ಲೋ ಬಟ್ಟೆ ಕೊಡಿಸ್ಲಿ, ಎಲ್ಲ ಒಂದು ಕಡೆಗೆ ದುಡ್ಡು ಕೊಡಲಿ, ಅವರಿದ್ರೆ ಏನೋ ಹೆಲ್ಪ್ ಆಗಲಿ, ದಯವಿಟ್ಟು ಅದು ಆಗಬೇಡಿ. ಡಿಪೆಂಡ್ ಮಾತ್ರ ಆಗಲೇಬೇಡಿ. ನಿಮ್ಮನ್ನು ತುಂಬ ಕೇವಲವಾಗಿ ಯೋಚನೆ ಮಾಡ್ತಾರೆ. ಕೆಲವರು ಗಿಫ್ಟ್ ಅಂತ ಮಾಡಿಬಿಟ್ಟು ಅವ್ರ ಸಂಬಂಧ ಸರಿದ ಗಿಫ್ಟ್ ಅಂತ ಮಾಡ್ತಾರೆ. ಸಂಬಂಧ ಮುರಿದೋದ್ಮೇಲೆ ಅದನ್ನು ಎತ್ತಿ ಮಾತಾಡಿ, ಅದನ್ನು 100 ಸಲ ನಿಮಗೆ ಅಪಹಾಸ್ಯ ಮಾಡಿ, ಅಸಹ್ಯ ಮಾಡಿ, ಜನಗಳ ಮಧ್ಯೆ ಅಥವಾ ನಿಮ್ಮ ಎದುರುಗಡೆ ಡೈರೆಕ್ಟಾಗಿ ನಿಮ್ಮನ್ನು ಕಣ್ಣೀರು ಹಾಕಿಸ್ತಾರೆ. ಸೊ ಅದಕ್ಕೇ ಏನೂ ಇಸ್ಕೊಳ್ಬೇಡಿ, ಯಾವುದೇ ಲವರ್ ಇರಲಿ, ಏನೇ ಇರಲಿ. ಬಿಕಾಸ್ ಈ ಥರ ಒಂದು ಒಳ್ಳೆ ಮನಸ್ಥಿತಿ ಇಲ್ಲ ಇವತ್ತು. ಏನಂತ ಹೇಳಿದ್ರೆ, ಕೊಡ್ತಾರೆ, ಹಿಂದೆಯಿಂದ ಮಾತಾಡ್ತಾರೆ. ಸೊ ಏನು ಇಸ್ಕೊಳ್ಳೋಕೆ ಹೋಗ್ಬೇಡಿ. ಅವರ ಒಂದು ಯಾವುದೇ ವಿಚಾರದಲ್ಲೂ ಡಿಪೆಂಡ್ ಆಗಬೇಡಿ. ಇರೋಷ್ಟನ್ನ ಚೆನ್ನಾಗಿರಿ, ಬದುಕೋದನ್ನು ಕಲಿಬೇಕು. ಕಷ್ಟ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆ ಥರದ್ದು ನಾವು ರೂಢಿ ಮಾಡ್ಕೊಳ್ಬೇಕಷ್ಟೆ. ರೂಢಿ ಮಾಡ್ಕೊಂಡಾಗ ಅದು ಹೋಗ್ತಾ ಸರಿ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅವ್ರ ಋಣದಲ್ಲಿ ಮಾತ್ರ ಬದುಕಲೇಬೇಡಿ. ಇದಂತೂ
ನಿಮ್ಮ ಈ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಮುತ್ತು ರನ್ನ ಚಿನ್ನ ಬಂಗಾರ ಎಲ್ಲ ನಿಮಗೆ ಸಪ್ರೇಟ್ ಸಮಯ ಕೊಡ್ತಾರೆ. ನೀವು ಬಂದಿಲ್ಲ ಅಂದರೆ ಊಟ ಮಾಡಲ್ಲ. ಆ್ಯಂಡ್ ಏನಂತ ಹೇಳಿದ್ರೆ ಎಲ್ಲಿಗಾರು ಹೋಗ್ಬೇಕಾದ್ರೆ ನಿಮ್ಮ ಮಾತು ಕೇಳ್ತಾರೆ. ಪಾಕೆಟ್ ಮನಿ ಎಲ್ಲದು ನೀವು ಅವತ್ತು ಏನಂದರೆ ಗಾಡ್ ಒಂದು 5 ವರ್ಷ ಹೋದ್ಮೇಲೆ ಡಾಗ್. ನಾಯಿಗೆ ಫಸ್ಟು ಶುರುವಾದ ದೇವರು, ಆಮೇಲೆ ನಾಯಿ, ಹಿಂಗೆ ಲೆಕ್ಕಾಚಾರ ನೋಡ್ತಾರೆ. ಬಟ್ ಮನುಷ್ಯತ್ವ ಇರೋರು ಯಾರೂ ಹಂಗೆ ಮಾಡಲ್ಲ, ನನಗೆ ಗೊತ್ತಿರೋ ಹಾಗೆ. ಯಾಕೆ ಅಂತ ಹೇಳಿದ್ರೆ ಬೆಳೀತಾ ಬೆಳೀತಾ ಬುದ್ಧಿ ಬರಬೇಕೇ ವಿನಃ ಬುದ್ಧಿ ಲದ್ದಿ ತಿನ್ನೋ ಹಾಗೆ ಆಗಬಾರ್ದು. ವಯಸ್ಸು ಬೆಳೀತಾ ಹೋದಂಗೆ ಬುದ್ಧಿ ಬಂದಂಗೆ ಸ್ವಾರ್ಥನೂ ಬೆಳಿಬಾರ್ದು ಆ್ಯಕ್ಚುಲಿ. ಆ್ಯಂಡ್ ಪ್ರೀತಿ ಅಂತ ಬಂದಾಗ ಬರೀ ಹಣದ ವಿಚಾರದಲ್ಲೂ ಲೆಕ್ಕ ಹಾಕಬಾರ್ದು, ಸ್ವಾರ್ಥದ ವಿಚಾರದಲ್ಲಿ ಲೆಕ್ಕ ಹಾಕಬಾರ್ದು. ಬಟ್ ಹಂಗಾಗೋಗಿದೆ ಜಗತ್ತು, ಹಂಗಾಗಿದೆ. ಸ್ವಾರ್ಥದ ಮೇಲೆ ನಿಂತೋಗಿದೆ ಜಗತ್ತು. ಸೊ ಹಾಗೆ ಸಾಗಲೇಬೇಕೇನು ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ದಯವಿಟ್ಟು ಪ್ರೀತಿ ಅಂತ ಏನು ರಿಲೇಷನ್ಶಿಪ್ಪಲ್ಲಿ ಇರ್ತೀರಿ, ಈ 5 ಮಿಸ್ಟೇಕ್ಸ್ನ ಮಾಡಬೇಡಿ. ಮಾಡಿದರೆ ಇವನೇನು ಮಾತಾಡ್ತಾನೆ, ಏನು ಹೇಳ್ತಿದ್ದಾನೆ, ಇವನು ಏನು ವಿಜ್ಞಾನಿನ ಅಥವಾ ಏನು ದೊಡ್ಡ ಸನ್ಯಾಸಿನ, ದೊಡ್ಡ ಪ್ರವಚನ ಕೊಡೋಣ, ಏನಾರು ಅನ್ಬೋದು. ಪ್ರಾಕ್ಟಿಕಲ್ ಅನುಭವ ಆದಮೇಲೆ ಈ ಸತ್ಯ ಗೊತ್ತಾಗುತ್ತೆ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.